ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಈಗ ತಾನೇ ಪುರಸ್ಕಾರಕ್ಕೆ ಪಾತ್ರರಾದಂಥ ಎಲ್ಲ ಗಣ್ಯರೇ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಎಲ್ಲ ನನ್ನ ನೆಲ್ಮೆಯ ವಿದ್ಯಾರ್ಥಿ ಮಿತ್ರರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗೂ ಬಹಳ ಸಂತೋಷದ ವಿಷಯ. ಜ್ಯೋತಿ ಎಜುಕೇಶನಲ್ ಟ್ರಸ್ಟ್ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು, ವಿವಿಧ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದಂಥ ಯುಟಿ ಖಾದರ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಈಗಾಗಲೇ ಮಾತನಾಡಿದ್ದಾರೆ. ಕೋಲಾರದ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರು ಮತ್ತು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಶ್ರೀ ವಿ ಆರ್ ಸುದರ್ಶನ್ ಅವರು ಈ ನಾಡು ಕಂಡಂತಹ ಅದ್ಭುತ ನಾಯಕರಲ್ಲಿ ಒಬ್ಬರು. ಕರ್ನಾಟಕದ ವಿಧಾನ ಪರಿಷತ್ತಿನ ಮಾನ್ಯ ಅಧ್ಯಕ್ಷರಾಗಿ ಅವ್ರದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅದು ಕೂಡ ವಿಶೇಷವಾಗಿ ನಮ್ಮ ಹಿಂದುಳಿದ ವರ್ಗಗಳ ಚಳುವಳಿಯಲ್ಲಿ ಬಹಳ ಪಂಕ್ತಿಯಲ್ಲಿದ್ದು ಹಿಂದುಳಿದ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ, ಅವಕಾಶ ವಂಚಿತ ಸಮುದಾಯಗಳಿಗೆ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ದನಿ ಇಲ್ಲದ ಈ ಸಮುದಾಯಗಳಿಗೆ ಬೆಳಕನ್ನು ಕೊಟ್ಟಂತಹ, ಅವರ ಪರವಾದಂತಹ ದನಿಯನ್ನು ಎತ್ತಕ್ಕಂತಹ ಯಾವುದಾದ್ರೂ ಒಬ್ಬ ಅಪರೂಪದ ನಾಯಕರಿದ್ದರೆ ಅದು ಬಹುಶಃ ವಿ ಆರ್ ಸುದರ್ಶನ್ ಅವರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮೆಲ್ಲರ ನಾಯಕರು, ಈ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತೆಲ್ಲ ಬಹುಶಃ 4 ದಶಕಕ್ಕೂ ಹೆಚ್ಚು ಕಾಲ ಸಾಮಾಜಿಕ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನನಗೂ ಸುದರ್ಶನ್ ಅವ್ರಿಗೂ ಬಹುಶಃ ಈಗಾಗಲೇ 4 ದಶಕಗಳ ಸಂಬಂಧ. ಸುದರ್ಶನ್ ಅವರು ಬಹುಶಃ ಈ ನಾಡು ಕಂಡಂತಹ ಅಪರೂಪದ ನಾಯಕರಲ್ಲೊಬ್ಬರು, ಅತ್ಯಂತ ಪ್ರಾಮಾಣಿಕರು, ಬಹಳ ಬದ್ಧತೆ ಉಳ್ತಕ್ಕಂಥ ಕೆಲವೇ ನಾಯಕರಲ್ಲಿ ಸುದರ್ಶನ್ ಅವರು ಕೂಡ ಒಬ್ಬರು ಅನ್ನುವಂಥದ್ದು. ಬಹುಶಃ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಗಾಣಿಗ ಸಮಾಜದಲ್ಲಿ ಹುಟ್ಟಿ ಬಂದು ಯಾವ ಬೆಂಬಲವೂ ಇಲ್ಲದೆ ತಮ್ಮ ಶ್ರಮದಿಂದ ತಾವೇ ಉನ್ನತ ಮಟ್ಟಕ್ಕೆ ಬೆಳೆದು ಬಹುಶಃ ಎಲ್ಲ ಅವಕಾಶ ವಂಚಿತರ ಪರವಾಗಿ ದನಿಯನ್ನ ಎತ್ತಂತಹ ಅಪರೂಪದ ನಾಯಕರು ಸುದರ್ಶನ್ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಈ ಜ್ಯೋತಿ ಎಜುಕೇಶನ್ ಟ್ರಸ್ಟ್ ಅನ್ನು ಕೂಡ ಆರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಪಟ್ಟು ಈ ಸಂಸ್ಥೆಯನ್ನ ಆರಂಭ ಮಾಡಿದ್ರು. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮೆಲ್ಲರ ಚೇತನ ಶೋಷಿತ ವರ್ಗಗಳ ನಾಯಕರಾಗಿದ್ದಂತಹ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಡಿ ದೇವರಾಜ ಅರಸರವರ ಪ್ರತಿಮೆ ಬೆಂಗಳೂರು ವಿಧಾನಸೌಧದಲ್ಲಿಟ್ಟಾಗ ಅದು ಸ್ವಲ್ಪ ವ್ಯತ್ಯಾಸ ಇದೆ ಅನ್ನೋ ಆ ಚಳವಳಿಯಲ್ಲಿ ನಾನು ಸುದರ್ಶನ್ ಅವರು ಪಾಲ್ಗೊಂಡು ಬಹುಶಃ ಆ ಇಡೀ ಪ್ರತಿಮೆಯನ್ನ ಬದಲಾಯಿಸುವಲ್ಲಿ ಅವರು ವಹಿಸಿದಂತಹ ಪಾತ್ರ ನಾನು ಇವತ್ತು ಕೂಡ ಮರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲ ಶೋಷಿತ ವರ್ಗಗಳ ಪರವಾಗಿ ನಾವು ಸುದರ್ಶನ್ ಅವರು ಇಷ್ಟು ಕಷ್ಟಪಟ್ಟು ಈ ಒಂದು ಎಜುಕೇಶನ್ ಟ್ರಸ್ಟ್ ಅನ್ನ ಆರಂಭ ಮಾಡಿ ಈ ಮಟ್ಟಕ್ಕೆ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಸಂತಸದ ಸಂಗತಿ ಅಂತ ನಾನಂತೂ ಭಾವಿಸ್ತೇನೆ. ಅದಷ್ಟೇ ಅಲ್ಲ, ನಮ್ಮಗಳಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆದಾಗ, ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿಯಲ್ಲಿ ಅನ್ಯಾಯ ಆದಾಗ ಎಲ್ಲ ಹಂತಗಳಲ್ಲೂ ಕೂಡ ಬಹುಶಃ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯವನ್ನ ಕೊಡಿಸ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸುದರ್ಶನ್ ಅವರು ನಮ್ಮ ಪರವಾಗಿ ನಿಂತು ಹೋರಾಟವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಅದಕ್ಕೂ ಕೂಡ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಗಾಣಿಗ ಸಮುದಾಯಕ್ಕೆ ಅದರದೇ ಆದಂತಹ ಒಂದು ವಿಶೇಷ ಸ್ಥಾನಮಾನ ಇದೆ. ಗಾಣಿಗ ಸಮುದಾಯ ಅಂದ್ರೆ ನಮ್ಮೆಲ್ಲರ ಮನೆಗೆ, ನಮ್ಮ ಮನಸ್ಸುಗಳಿಗೆ ಜ್ಯೋತಿಯನ್ನ ಕೊಡ್ತಕ್ಕಂಥ ಪವಿತ್ರವಾದ ಸಮಾಜ ಅನ್ನುವಂಥ ಮಾತನ್ನ ನಾವು ಯಾವುದೇ ಸಂದರ್ಭದಲ್ಲೂ ಮರಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಮ್ಮನ್ನೇ ಕಷ್ಟದಲ್ಲಿ ತೊಡಗಿಸ್ಕೊಂಡು, ತಮ್ಮನ್ನ ತಾವು ತೆಗೆದುಕೊಂಡು ಎಲ್ಲ ಜನರ ಮನೆಗಳ ಮನಸ್ಸಿನ ಜ್ಯೋತಿಯನ್ನ ಬೆಳೆಸ್ತಕ್ಕಂತಹ ಪವಿತ್ರವಾದ ಸಮಾಜ ಗಾಣಿಗ ಸಮಾಜ. ಇಡೀ ರಾಜ್ಯದಲ್ಲಿ ಬಹಳಷ್ಟು ಜನಸಂಖ್ಯೆ ಇರ್ತಕ್ಕಂತಹ ಹಿಂದುಳಿದ ವರ್ಗಗಳ ಈ ಸಮಾಜ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸಂಘಟನೆ ಆಗ್ತಾ ಇದೆ. ಸುದರ್ಶನ್ ಅವರು ಈ ಸಮಾಜದ ಸಂಘಟನೆ ಆಗ್ಬೇಕಾದ್ರೆ ಸುದರ್ಶನ್ ಅವರು ಮತ್ತೆ ನಮ್ಮ ಈಗಿನ ಸ್ವಾಮೀಜಿಗಳಾಗಿರ್ತಕ್ಕಂಥ ಬಿ ಜಿ ಪುಟ್ಟಸ್ವಾಮಿ ಅವರು ಕೂಡ ಅಂದಿನ ಶಾಸಕಾಂಗ ವಿಧಾನ ಪರಿಷತ್ ಸದಸ್ಯರಾಗಿ
ಬಹಳಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಂದರ್ಭದಲ್ಲಿ ತಾವು ತಾಯಿ ಕಸ್ತೂರಿ ಗಾಂಧಿ ಅವರ ಬಗ್ಗೆ ಒಂದು ಚಲನಚಿತ್ರ ಪ್ರದರ್ಶನ, ನಮ್ಮ CG ಕೃಷ್ಣಸ್ವಾಮಿ ಅವರ ನಿರ್ದೇಶನದ ಕಾಲಜ್ಞಾನಿ ಕನಕ ನಾಟಕ ಕೂಡ ಎಲ್ಲ ನಮ್ಮ ಯುವ ಪೀಳಿಗೆಗೆ ಪರಿಚಯಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅದು ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಮುದಾಯಗಳ ಪ್ರತಿಭಾನ್ವಿತರಿಗೆ ಗೌರವಿಸ್ತಕ್ಕಂಥದ್ದು ಬಹಳ ಅಪರೂಪದ ಕಾರ್ಯಕ್ರಮ ಇದೆ. ಯಾಕೆಂದ್ರೆ ಎಲ್ಲಾ ಸಮುದಾಯದಲ್ಲಿ ಬಂದಿರತಕ್ಕಂಥವ್ರು, ಅದರಲ್ಲಿ ನಿಜವಾಗ್ಲೂ ಕೂಡ ಯಾರು ಪ್ರತಿಭಾವಂತರಿದ್ದೀರಿ ಅವರನ್ನ ಕರೆದು ಬೆಂತಕ್ಕಂಥ ಈ ಕಾರ್ಯಕ್ರಮ ನನಗಂತೂ ತುಂಬಾ ಸಂತೋಷ ಆಗಿದೆ. ಬಹಳ ಅಪರೂಪದ ಕಾರ್ಯಕ್ರಮ. ನೆನ್ನೆ ಸನ್ಮಾನ್ಯ ಸುದರ್ಶನ್ ಅವರು ನನಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಯಾವುದೇ ಸಮಾಜದ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಪ್ರತಿಭಾನ್ವಿತ ಎಲ್ಲರಿಗೂ ಕೂಡ ನಾವು ಕರೆದು ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತೇವೆ ಅನ್ನುವಂಥ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಎಲ್ರಿಗೂ ಮಾದರಿ. ಬೇರೆ ಬೇರೆ ಎಲ್ಲ ಸಮುದಾಯಗಳು ಕೂಡ ಇವತ್ತು ಈ ಮಾದರಿಯನ್ನ ಅನುಸರಿಸಿದ್ರೆ ಬಹುಶಃ ಮುಂದೆ ಎಲ್ಲರೂ ಕೂಡ ಒಳ್ಳೆದಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ಯಾರು ತಮ್ಮ ಪ್ರತಿಭೆಯಿಂದ ಕಷ್ಟಪಟ್ಟು ಇವತ್ತು ಬೇರೆ ಬೇರೆ ಸ್ಥಾನಗಳಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಬರ್ತೀರಿ, ಅದರ ವಿಶೇಷವಾಗಿ ನಮ್ಮ ಯುವ ಪೀಳಿಗೆಗೆ ಇವತ್ತು ನಾವು ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಅಗತ್ಯ ಇದೆ. ಹಾಗಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರಿಗಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಿ, ಅವರ ಸಾಮರ್ಥ್ಯವನ್ನ ಗುರುತಿಸಿ ಅವ್ರನ್ನ ಕರೆದು ಬೆಂತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಬಹಳ ಹೆಚ್ಚು ಅರ್ಥಪೂರ್ಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ವಿದ್ಯಾರ್ಥಿ ಮಿತ್ರರು ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ಬಹುಶಃ ಇವತ್ತು ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅನೇಕ ಹಿರಿಯರು ನಿಮಗೆ ಮಾದರಿ ಆಗ್ಬೇಕು. ಈಗ ನಮ್ಮ ಸನ್ಮಾನ್ಯ ಸ್ಪೀಕರ್ ಅವರು ಹೇಳಿದಂತಹ ಮಾತು ಬೇರೆಯವ್ರಿಗೆಲ್ಲರೂ ಕೂಡ ನಾವು ಆದರ್ಶ ಆಗ್ಬೇಕಾದಂತಹ ಒಂದು ಸಂಪ್ರದಾಯವನ್ನ, ಆ ಯೋಚನಾ ಲಹರಿಯನ್ನ ಇವತ್ತಿನ ಯುವ ಪೀಳಿಗೆ ನಾವು ರೂಢಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಭಾರತದ ಬಗ್ಗೆ ಇಡೀ ಜಗತ್ತಿಗೆ ಯಾಕೆ ಬಹಳಷ್ಟು ಭಯ ಇದೆ ಅನ್ನುವಂಥ ಮಾತನ್ನ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇವತ್ತು ಬಹುಶಃ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ 60ರಿಂದ 65% ಜನಸಂಖ್ಯೆ ಇವತ್ತು ನಮ್ಮ ಯುವ ಪೀಳಿಗೆ ಇರ್ತಕ್ಕಂಥದ್ದು ಭಾರತದಲ್ಲಿ ಮಾತ್ರ. ನೀವು ಅಮೆರಿಕಾಗೆ ಹೋಗ್ರಿ ಮುದುಕರು, ಜಪಾನ್ಗೆ ಹೋಗ್ರಿ ಮುದುಕರು, ಕೊರಿಯಾಗೆ ಹೋಗ್ರಿ ಮುದುಕರು, ಚೈನಾಗೆ ಹೋಗ್ರಿ ಮುದುಕರು, ಎಲ್ಲ ವಯಸ್ಸು ಆಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ. ಆದ್ರೆ ಭಾರತದ ಒಂದು ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಯುವ ಪೀಳಿಗೆ. ಈ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಯುವ ಪೀಳಿಗೆಯ ಜನಸಂಖ್ಯೆ ತುಂಬಾ ಹೆಚ್ಚು. ಹಾಗಾಗಿ ಇಡೀ ಜಗತ್ತೇ ಭಾರತದ ಬಗ್ಗೆ ಬಹಳ ನಿಬ್ಬೆರಗಾಗಿ ನೋಡ್ತಾ ಇರ್ತಕ್ಕಂತಹ ಅನೇಕ ಪ್ರಕರಣಗಳನ್ನ ನಾವು ನೋಡಬಹುದಾಗಿದೆ. ಇವತ್ತಿನ ಯುವ ಪೀಳಿಗೆ ಬಹುಶಃ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ನಾಡಿನ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಘನತೆ ಗೌರವದ ಬಗ್ಗೆ, ಭಾರತದ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಇವತ್ತಿನ ಯುವ ಪೀಳಿಗೆಯ ಮಾತುಗಳನ್ನ ಎಚ್ಚರಿಕೆಯಿಂದ ಗಮನಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ, ಯಾವ ವ್ಯಕ್ತಿಗೆ ತನ್ನ ಪೂರ್ವ ಇತಿಹಾಸ ಗೊತ್ತಿಲ್ಲ, ಯಾವ ವ್ಯಕ್ತಿಗೆ ಈ ರಾಷ್ಟ್ರದ ಇತಿಹಾಸ ಗೊತ್ತಿಲ್ಲ, ಆ ವ್ಯಕ್ತಿ ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಇವತ್ತಿನ ಎಲ್ಲ ಯುವ ಪೀಳಿಗೆಗೆ ಮಾದರಿ ಆಗ್ಬೇಕಾಗಿದೆ ಬಂಧುಗಳೇ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಏನು ನಮ್ಮ ಯುವ ಪೀಳಿಗೆ ಬಹಳ ಅದೃಷ್ಟವಂತರು ನೀವೆಲ್ಲ. ಇವತ್ತಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ನಿಮ್ಗೆ ಎಲ್ಲ ಸೌಕರ್ಯಗಳಿದೆ, ಅವಕಾಶಗಳಿದೆ, ನಿಮಗೆ ಎಕ್ಸ್ಪೋಜರ್ ಇದೆ. ನಮ್ಮ ಕಾಲದಲ್ಲಿ ಮಾಹಿತಿಯನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ದಾನಾರ್ಜನೆಗೆ ಬಹಳಷ್ಟು ಕಷ್ಟಪಡಬೇಕಾಗಿತ್ತು. ಇವತ್ತು ತಂತ್ರಜ್ಞಾನದ ಭರಾಟೆ, ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲವೂ ಲಭ್ಯ ಇದೆ, ಮಾಹಿತಿ ನಿಮಗೆ ತುಂಬಾ ಹತ್ತಿರ ಇದೆ. ತಂತ್ರಜ್ಞಾನ ಬಹಳ ಹೆಚ್ಚಾಗಿ ಅರ್ಥಪೂರ್ಣವಾಗಿ ಬಳಸ್ತಕ್ಕಂಥ ಅವಕಾಶ ನಿಮ್ದಾಗಿದೆ. ಆದ್ರೆ ಎಚ್ಚರ, ಬರೀ ತಂತ್ರಜ್ಞಾನದ ಭರಾಟೆಯಲ್ಲಿ ಬಹಳ ಜನ ಯುವ ಪೀಳಿಗೆ ಏನ್ ಮಾಡ್ತಾರೆ, ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬಿಡುತ್ತೆ, ನಾನು ಯಾಕೆ ಜ್ಞಾನ ಸಂಪಾದನೆ ಮಾಡಬೇಕು ಅನ್ನುವಂಥ ತಪ್ಪು ಭಾವನೆ, ತಂತ್ರಜ್ಞಾನದ ವೈಭವೀಕರಣದ ತಪ್ಪು ಸಂದೇಶ ಇವತ್ತು ಯುವ ಪೀಳಿಗೆಗೆ ಹೋಗ್ತಾ ಇದೆ. ಅದ್ರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಯಾವುದೇ ಸಂದರ್ಭದಲ್ಲಿ ತಂತ್ರಜ್ಞಾನ ನಾವು ಹೇಳ್ದಂಗೆ ಕೇಳ್ತಕ್ಕಂತಹ ಒಂದು ಸಾಧನ. ತಂತ್ರಜ್ಞಾನವನ್ನ ಅರ್ಥಪೂರ್ಣವಾಗಿ ನಾವು ಬಳಸಬೇಕು. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೇವೆ, ಕೃತಕ ಬುದ್ಧಿಮತ್ತೆ ಯಾವುದೇ ಮನುಷ್ಯನ ಮೆದುಳಿಗೆ ಸರಿಸಮಾನವಾದ್ದಲ್ಲ. ಮನುಷ್ಯ ಹೇಳಿದ್ದನ್ನ ಕೇಳ್ತಕ್ಕಂಥ ತಂತ್ರಜ್ಞಾನವದು. ಹಾಗಾಗಿ ಇವತ್ತಿನ ಯುವ ಪೀಳಿಗೆ ಯಾವ ತಂತ್ರಜ್ಞಾನವನ್ನ ಹೇಗೆ, ಎಷ್ಟು ಅರ್ಥಪೂರ್ಣವಾಗಿ, ಯಾವಾಗ, ಎಲ್ಲಿ, ಹೇಗೆ ಬಳಸಬೇಕು ಅನ್ನುವ ಜಾಣ್ತನ
ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ ಬಂಧುಗಳೇ. ಬಹಳ ಎಚ್ಚರಿಕೆಯಿಂದ ತಂತ್ರಜ್ಞಾನವನ್ನು ಬಳಸಬೇಕು. ತಂತ್ರಜ್ಞಾನವನ್ನು ಬಳಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ತಂತ್ರಜ್ಞಾನ ನಮಗೆ ಬೇಕು, ಆದ್ರೆ ಅದನ್ನ ಹೇಗೆ ಅರ್ಥಪೂರ್ಣವಾಗಿ ಬಳಸ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮೂಲತಃ ನಾನು ಸಂವಹನ ಕ್ಷೇತ್ರದಿಂದ ಬಂದವನು. ಇವತ್ತಿನ ಯುವ ಪೀಳಿಗೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಮೊಬೈಲ್ಗಳಲ್ಲಿ ಅಂತರ್ಜಾಲದ ಭರಾಟೆಯಲ್ಲಿ ಮುಳುಗಿ ಹೋಗ್ಬಿಟ್ಟು ಕಾಲ ವ್ಯಯ ಬಹಳಷ್ಟು ಸಂದರ್ಭದಲ್ಲಾಗ್ತಾ ಇದೆ. ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾಕೆಂದ್ರೆ ಇವತ್ತು ನಾವು ಭಾರತ ಬಹುಭಾಷೆಗಳ, ಬಹು ಸಂಪ್ರದಾಯಗಳ, ಬಹು ಧರ್ಮಗಳ, ವಿವಿಧ ಎಲ್ಲ ಜನರು ಇರ್ತಕ್ಕಂಥ ರಾಷ್ಟ್ರ ಇದು. ನಮಗೆ ಭಾವನೆಗಳಿಗೆ ಅಪಾರವಾದ ಗೌರವ ಇದೆ ನಮ್ಮ ರಾಷ್ಟ್ರದಲ್ಲಿ. ಅಪ್ಪ ಅಮ್ಮ, ಅಣ್ಣ ತಂಗಿ, ತಂಗಿ ತಮ್ಮ, ನಮ್ಮ ಇಂಗ್ಲ ಮನೆಯವರು, ನಮ್ಮೂರವರು, ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಸ್ನೇಹಿತನ ಸ್ನೇಹಿತ, ಈ ತರದ ಸಂಬಂಧಗಳಿರ್ತಕ್ಕಂಥ ರಾಷ್ಟ್ರ ಇದು. ಬೇರೆ ಯಾವ ರಾಷ್ಟ್ರದಲ್ಲೂ ಈ ಆತ್ಮೀಯ ಸಂಬಂಧಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಬಹಳಷ್ಟು ಅಟ್ಯಾಚ್ಮೆಂಟ್ ಇರ್ತಕ್ಕಂಥದ್ದು. ಆದ್ರೆ ಇವತ್ತಿನ ಈ ತಂತ್ರಜ್ಞಾನದ ಭರಾಟೆಯಲ್ಲಿ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ? ಒಂದು ಮನೆ, 4 ಜನ ಅಪ್ಪ ಅಮ್ಮ, ಮಗ ಮಗಳು, 4 ಜನ ಒಂದೊಂದು ರೂಮು, ಎಲ್ಲರೂ ಇಲ್ಲ ಮೊಬೈಲ್ ಒಳಗೆ ಹೋಗಿರ್ತಾರೆ, ಇಲ್ಲ ಟಿವಿ ಒಳಗೆ ಹೋಗಿರ್ತಾರೆ. ಅವ್ರ ಅಮ್ಮ ಊಟ ಮಾಡಕ್ ಬಾರಪ್ಪ ಅಂತ ಕರಿಬೇಕಾದ್ರೆ ಮೊಬೈಲ್ ಮೆಸೇಜ್ ಹಾಕ್ತಾರೆ, ಪ್ಲೀಸ್ ಕಮ್ ಅಂಡ್ ಹ್ಯಾವ್ ಯುವರ್ ಡಿನ್ನರ್, ಕಮ್ ಅಂಡ್ ಹ್ಯಾವ್ ಯುವರ್ ಲಂಚ್, ಎಸ್ ಮಾಮ್ ಅಂತ ಮೆಸೇಜ್ ಕಳ್ಸಕ್ಕಂತ ಸಂವಹನ ಕ್ರಿಯೆ, ಈ ರೀತಿಯ ಸಂವಹನ ಕ್ರಿಯೆ ಆಗ್ಬಿಟ್ರೆ, ಕುಟುಂಬದಲ್ಲೇ ಸಂವಹನ ಕ್ರಿಯೆ ಅಡೆತಡೆ ಆಗ್ಬಿಟ್ರೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಭಾವನೆಗಳಿಗೆ, ನಮ್ಮ ಸಂಬಂಧಗಳಿಗೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ತಂತ್ರಜ್ಞಾನವನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಎಚ್ಚರಿಕೆಯಿಂದ ಬಳಸಬೇಕು. ಎಷ್ಟು ಬಳಸ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ. ಬಹಳ ಕೇರ್ಫುಲ್ ಆಗಿ ಬಳಸಬೇಕು. ಬಹಳ ಜನ ಮೊನ್ನೆ ಯಾವುದೋ ಒಂದು ಕೊರಿಯಾ ರಾಷ್ಟ್ರದಲ್ಲಿ ಯಾವುದೋ ಒಂದು ಆಪ್ ಅಲ್ಲಿ ಆಟ ಆಡಿ 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 ತಮ್ಮ ಜೀವವನ್ನೇ ಕಳ್ಕೊಳ್ತಕ್ಕಂಥ ದುರಂತಗಳು ಸಂಭವಿಸ್ತಾ ಇವೆ. ಇದ್ರ ಬಗ್ಗೆ ನಾವು ಇವತ್ತಿನ ಯುವ ಪೀಳಿಗೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಬಟ್ ನಾವು ವಿಶೇಷವಾಗಿ ನಮ್ಮ ತಲೆಯಲ್ಲಿ ಏನ್ ದಾನವನ್ನ ತುಂಬಿಕೊಳ್ತೀರಿ, ಎಷ್ಟು ಕಠಿಣ ಪರಿಶ್ರಮದಿಂದ ನೀವು ದುಡಿತೀರಿ, ಅದು ನಿಮ್ಮನ್ನ ಮುಂದೆ ಒಳ್ಳೆ ದಾರಿಗೆ ಎಳೆದೊಯ್ಯುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ವಿನಯ, ವಿಧೇಯತೆ, ಕಠಿಣ ಪರಿಶ್ರಮ, ಇವತ್ತು ಗುರು ತೋರಿದ ಮಾರ್ಗ ನಿಮ್ಮ ಅಪ್ಪ ಅಮ್ಮನ ಕನಸನ್ನ ನನಸು ಮಾಡಬಲ್ಲದು. ಬಂಧುಗಳೇ, ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಿದನ್ನ. ಆದ್ರಿಂದ ನಮ್ಮಲ್ಲಿರ್ತಕ್ಕಂಥ ವಿನಯ, ವಿಧೇಯತೆ, ಕಠಿಣ ಪರಿಶ್ರಮ, ಗುರು ತೋರಿದ ಮಾರ್ಗ, ಗುರು ಎಲ್ಲದಕ್ಕೂ ನಿಮಗೆ ಬೇಕು. ಗುರು ತೋರಿಸಿದಂತ ಮಾರ್ಗವನ್ನ ನೀವು ಅನುಸರಿಸಿದ್ರೆ, ಆದ್ರಿಂದ ಅಪ್ಪ ಅಮ್ಮನ ಕನಸು ನಾವು ಹೇಳ್ತಕ್ಕಂಥದ್ದೇನು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಹಾಗಾಗಿ ಈ ನಿಮ್ಮ ಅಪ್ಪ ಅಮ್ಮನ ಕನಸು ನನಸಾಗಬೇಕಾದ್ರೆ, ಎಲ್ಲರಿಗೂ ಅಪ್ಪ ಅಮ್ಮ ಏನ್ ಕನಸು ಕಾಣ್ತೀವಿ ನಾವು, ನಮ್ಮ ಮಗ ಮಗಳು ಬಹಳ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಈ ಸಮಾಜದಲ್ಲಿ ಬಹಳ ದೊಡ್ಡ ಸ್ಥಾನವನ್ನ ಪಡಿಬೇಕು ಅನ್ನುವಂತ ಆ ಆಸೆಯನ್ನ ಏನು ಅಪ್ಪ ಅಮ್ಮ ಇಟ್ಕೊಂಡಿದ್ದಾರೆ, ಆಸೆಯನ್ನ ಈಡೇರಿಸ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿದೆ. ಆದ್ರೆ ನೀವು ಅರ್ಥಪೂರ್ಣವಾಗಿ ಕಠಿಣ ಪರಿಶ್ರಮದಿಂದ, ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಿಮ್ಗೆ ಸಾಧ್ಯ ಆಗ್ತದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಯಾರು ಕೂಡ ನಿಮಗೆ ಚಿನ್ನ ತಟ್ಟೆಯಲ್ಲಿಟ್ಟು ಯಾವುದೇ ಸ್ಥಾನಮಾನವನ್ನ ನಿಮಗೆ ಕೊಡೋದಿಲ್ಲ. ನೀವು ಕಷ್ಟಪಟ್ಟು ಯಾವುದೇ ಒಂದು ಕ್ಷೇತ್ರದಲ್ಲಿ ಪರಿಣಿತಿಯನ್ನ ಪಡೆದ್ರೆ ಅವಕಾಶಗಳು ನಿಮ್ಮ ಬಾಗಿಲಿಗೆ ಹುಡ್ಕೊಂಡ್ ಬರ್ತವೆ ಅನ್ನುವಂತ ಮಾತನ್ನ ಯಾವತ್ತೂ ಮರಿಬೇಡಿ. ಹಾಗಾಗಿ ನಿಮ್ಗೆ ಒಳ್ಳೆ ಅವಕಾಶಗಳಿದೆ, ಬೇಕಾದಷ್ಟು ಇವತ್ತು ಅನೇಕ ಕೋರ್ಸ್ಗಳಿದಾವೆ. ನೀವೇನು ಓದ್ತಾ ಇದ್ದೀರಿ, ಅಧ್ಯಯನ ಮಾಡ್ತಾ ಇದ್ದೀರಿ, ಅದರಲ್ಲಿ ಶ್ರೇಷ್ಠತೆಯನ್ನ ಸಾಧಿಸಿದ್ರೆ ಖಂಡಿತ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಉನ್ನತ ಸ್ಥಾನಗಳು ಸಿಗ್ತಕ್ಕಂತಹ, ಈ ದೇಶವನ್ನ ಕಟ್ತಕ್ಕಂತಹ, ದೇಶ ಸೇವೆ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ನೀವು ಕೊಡುಗೆಯನ್ನ ಕೊಡ್ತಕ್ಕಂಥ ಒಂದು ಅವಕಾಶ ನಿಮ್ಗೆ ಲಭ್ಯ ಆಗ್ತದೆ. ಏನು ಈ ವಿದ್ಯಾರ್ಥಿ ಕಾಲದಲ್ಲಿ ನೀವು ಕಾಲ ವ್ಯಯ ಮಾಡಿಬಿಟ್ರೆ, ಕಷ್ಟಪಟ್ಟು ಓದದೇ ಇದ್ರೆ ಮುಂದೆ ಬರ್ತಕ್ಕಂಥ ದಿನ ತುಂಬಾ ಕರಾಳಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈ ದೇಶ, ಕನ್ನಡ ನಾಡು, ಭಾರತ ದೇಶ ನಿಮ್ಗೆ ಎಲ್ಲವನ್ನೂ ಕೊಟ್ಟಿದೆ, ಎಲ್ಲ ಅವಕಾಶಗಳನ್ನೂ ಕೊಟ್ಟಿದೆ. ಆದ್ರೆ ನೀವು ಈ ರಾಷ್ಟ್ರದ ಪ್ರಜೆಯಾಗಿ ನಾನು ಈ ನಾಡಿಗೆ ಏನನ್ನ ತಿರುಗಿಸ್ಕೊಡ್ತೇನೆ ಎನ್ನುವಂತ ಪ್ರಶ್ನೆ ನೀವು ಹಾಕೊಂಡಾಗ, ಅದಕ್ಕೆ ನೀವು ಉತ್ತರ ಕಂಡುಕೊಂಡ್ರೆ ನಿಜಕ್ಕೂ ಕೂಡ ನೀವು ಈ ರಾಷ್ಟ್ರದ ಬಹಳ ಉತ್ತಮ ಪ್ರಜೆಯಾಗಿ ಒಂದು ತಯಾರಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ, ಈ ರಾಷ್ಟ್ರ ಕನ್ನಡ ನಾಡು ಸಂಪತ್ಭರಿತವಾದಂತಹ ನಾಡು. ಭಾರತ ಬಹಳ ಒಳ್ಳೆಯ ರಾಷ್ಟ್ರ. ಇಂಥ ಭಾರತ ಭೂಮಿಯಲ್ಲಿ ಹುಟ್ಟತಕ್ಕಂತಹ ಒಂದು ಅವಕಾಶ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ನಮ್ಮ ಇತಿಹಾಸವನ್ನು ಅರ್ಥಕೊಳ್ಳಿ, ನಮ್ಮ ಸಂಸ್ಕೃತಿಯ ಬಗ್ಗೆ ನಿಮಗೆ ಅಭಿಮಾನ ಬೆಳೆಸ್ಕೊಳ್ಳಿ, ನಮ್ಮಲ್ಲಿರ್ತಕ್ಕಂಥ ಭಾಷೆಗಳು, ಸಾಹಿತ್ಯ, ಎಲ್ಲ ಕ್ಷೇತ್ರಗಳ ಬಗ್ಗೆ ಆಸಕ್ತಿಯನ್ನ ಬೆಳೆಸ್ಕೊಂಡು ಜ್ಞಾನಾರ್ಜನೆಗೆ ಹೆಚ್ಚು ಅವಕಾಶ ಕೊಡಿ. ವಿನಯ, ವಿಧೇಯತೆ, ಶ್ರದ್ಧೆಯನ್ನ ಮೈಗೂಡಿಸ್ಕೊಳ್ಳಿ. ಖಂಡಿತ ಯಶಸ್ಸು ನಿಮ್ದಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ, ನಮ್ಮೆಲ್ಲರ ಹೊಣೆಗಾರಿಕೆ ಇರ್ತಕ್ಕಂಥದ್ದು, ಇವತ್ತು ಯುವ ಪೀಳಿಗೆಯ ಹೊಣೆಗಾರಿಕೆ ಇರ್ತಕ್ಕಂಥದ್ದು ಬಲಿಷ್ಠ ಕನ್ನಡ ನಾಡು, ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡ್ತಕ್ಕಂತಹ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ.
ಅನ್ನುವಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮೆಲ್ಲರ ನಾಯಕರಾದಂತಹ ವಿ ಆರ್ ಸುದರ್ಶನ್ ಅವ್ರಿಗೂ, ನಮ್ಮ ಜ್ಯೋತಿ ಎಜುಕೇಶನ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಗಣ್ಯರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸಿ ನಮಸ್ಕಾರ.